ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಮಹಾಮಾನವತವಾದಿ ವಿಶ್ವಗುರು ಕಲ್ಯಾಣದ ಅಣ್ಣ, ಎಲ್ಲ ಶರಣರ ಭಾವಸ್ಫುರಣ, ಕಲ್ಯಾಣದ ಶರಣರಿಗೆ ಮಹಾನ್ ವೃಕ್ಷವಾಗಿ ಅವರನ್ನು ಉತ್ತುಂಗಕ್ಕೆ ಏರಿಸಿರುವಂತ ಮಹಾನ್ ಶಕ್ತಿ ಅಪ್ಪ ಬಸವಣ್ಣನನ್ನ ಸ್ಮರಿಸಿ, ಈ ಪಟ್ಟಣದ ಆರಾಧ್ಯ ದೇವರಾಗಿರುವಂತ ನಂದೀಶನನ್ನ ಸ್ಮರಣೆ ಮಾಡಿ, ಬಸವನ ಬಾಗೇವಾಡಿಯ ಎರಡು ಕಣ್ಣುಗಳಾಗಿರುವಂತ ಒಂದು ವಿರಕ್ತ ಮಠ ಮತ್ತು ಮತ್ತೊಂದು ಹಿರೇಮಠ, ಆ ಹಿರೇಮಠದ ಪೂಜ್ಯರಿಗೆ, ವಿರಕ್ತ ಮಠದ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮವನ್ನ ನೆರವೇರಿಸಿರುವಂತ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ನಾವು ನಿನ್ನೆ ದಿನ ಏನನ್ನು ಕುರಿತು ಒಂದಿಷ್ಟು ಚಿಂತನೆ ಮಾಡಿದ್ದೇವೆ. ಏನ್ ಮಾಡಿ ನಿನ್ನೆ ಬಂದವ್ರ ಕೈ ಹತ್ರ ಹೇಗೆ, ಇವತ್ತು ಬಂದವ್ರ ಕೈ, ದಿನ ಬಂದವ್ರಿಗೆ ಕೊನೆಗೆ ಒಂದು ಪ್ರೈಸ್ ಕೊಡ್ತೀನಿ. ಪ್ರೈಸ್ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀವಿ. ನಿನ್ನೆರ ಬರ್ರಿ ಇವತ್ತರ ಬರ್ರಿ, ಬಂದ ಮೇಲೆ ಹೇಳಿದ್ದನ್ನ ಒಂದಿಷ್ಟು ಲಕ್ಷ್ಯದೊಳಗೆ ಇಟ್ಕೊಂಡು ಹೋಗಬೇಕು. ಜೀವನದಲ್ಲಿ ಲಕ್ಷ್ಯಕ್ಕೆ ಲಕ್ಷ್ಯ ಕೊಡಬೇಡ, ಲಕ್ಷ್ಯಕ್ಕೆ ಲಕ್ಷ್ಯ ಕೊಡಬೇಡ. ಅಂತ ಲಕ್ಷ್ಯವನ್ನೇ ಸಂಪಾದನೆ ಮಾಡುವಂತ ಶಕ್ತಿಯನ್ನು ಕೊಡೋದು ಯಾವುದು ಅಂದ್ರೆ ಅದು ಬಸವಣ್ಣರ ಕಾಲದಲ್ಲಿ ಆಗಿ ಹೋಗಿರುವಂತ ಎಲ್ಲ ಶಿವಶರಣರ ವಚನ ಸಾಹಿತ್ಯಕ್ಕೆ ಒಂದಿಷ್ಟು ಲಕ್ಷ್ಯ ಕೊಟ್ಟುಬಿಟ್ರೆ ಸಾಕು, ಸಿರಿ ಸಂಪತ್ತು ಅನ್ನುವಂತ ಲಕ್ಷ್ಯ ನಮ್ಮ ಮನೆಯೊಳಗೆ ಬಂದು ಬೀಳುತ್ತದೆ. ಒಂದಿಷ್ಟು ವಚನ ಸಾಹಿತ್ಯಕ್ಕೆ ಲಕ್ಷ್ಯ ಕೊಡು, ಲಕ್ಷ್ಯಕ್ಕೆ ಲಕ್ಷ್ಯ ಕೊಡೋ ಬದಲು ವಚನ ಸಾಹಿತ್ಯಕ್ಕೆ ಲಕ್ಷ್ಯ. ಅಂತ ವಚನ ಸಾಹಿತ್ಯವನ್ನ ಕುರಿತು ನಾವು ಚಿಂತನೆ ಮಾಡ್ತೇವೆ. ನಿನ್ನೆ ಸತ್ಯಕ್ಕನ ಚಿಂತನೆಯನ್ನು ನಾವು ಮಾಡಿದ್ವಿ. ಸತ್ಯಕ್ಕನ ಸ್ವಭಾವ, ಆಕೆಯ ಪ್ರಭಾವ ಏನಾಗಿತ್ತು ಅಂದ್ರೆ ಪ್ರಾಮಾಣಿಕತೆ, ಸತ್ಯ, ಇವು ಎರಡನ್ನೂ ಜೀವನದಲ್ಲಿ ಅಳವಡಿಸಿಕೊಂಡು ಕಲ್ಯಾಣದ ನಾಡಿನೊಳಗ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಹೆಸರಾಗಿ ಆ ತಾಯಿ ಶರಣರ ಮನೆಯ ಅಂಗಳದ ಕಸವನ್ನ ಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ಲು, ಕಾಯಕವನ್ನ ಮಾಡ್ತಿದ್ಲು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಿದ್ದೇವೆ. ಅಪ್ಪ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಈ ದೇಹ ಅನ್ನೋದೈತಲ್ಲ ಬಹಳಷ್ಟು ಪವಿತ್ರವಾಗಿರುವಂತ, ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನು ಹೇಳ್ತಾರೆ, ಕೆಡುವ ಶರೀರದ ಸಫಲತೆ ಯಾವುದು ಅಂತಾರೆ. ಈ ಕೆಡ್ತಕ್ಕಂಥ ಶರೀರ ಇದರ ಸಫಲತೆ ಯಾವಾಗ ಆಗ್ತದೆ ಅಂದ್ರೆ ಅವರು ಹೇಳ್ತಾರೆ, ಉತ್ತರವನ್ನು ಅವರೇ ಕೊಡ್ತಾರೆ, ಪರಹಿತವನ್ನ ಮಾಡಿದಾಗ ಮಾತ್ರ ಶರೀರ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಈ ದೇಹ ಅನ್ನುವಂಥದ್ದೇನೈತಲ್ಲ
ಈ ದೇಹವನ್ನ ಭಗವಂತ ನಮಗೆ ಈ ಭೂಮಿಗೆ ಕೊಟ್ಟು ಕಳಿಸಿದಾನಂದ್ರೆ ಈ ದೇಹವನ್ನ ಒಂದಿಷ್ಟು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಾರೆ ಕಲ್ಯಾಣ ಶರಣ. ಕನ್ನಡ ನಾಡಿನ ಜ್ಞಾನಿಗಳು, ದಾರ್ಶನಿಕರು, ಅನುಭಾವಿಗಳು, ತತ್ವಜ್ಞಾನಿಗಳು ಹೇಳೋದು ಒಂದೇ ಒಂದು ಮಾತು, ಈ ದೇಹವನ್ನ ಸಾರ್ಥಕ ಮಾಡಿಕೊಳ್ಳಿ. ಜೀವ ಇರುವವರೆಗೂ ಮಾತ್ರ ಈ ದೇಹಕ್ಕೆ ಬೆಲೆ ಇರುತ್ತದೆ. ಜೀವ ಹೋದ ಬಳಿಕ ಈ ದೇಹಕ್ಕೆ ಕಿಮ್ಮತ್ತೇ ಇಲ್ಲ. ಈ ದೇಹದೊಳಗೆ ಗಾಳಿ ಪ್ರಾಣ ಅನ್ನೋದಿದ್ದಾಗ ಮಾತ್ರ ಈ ದೇಹಕ್ಕೆ ಬಹಳಷ್ಟು ಜನರು ಪ್ರೀತಿನೂ ಮಾಡ್ತಾರೆ, ಈ ದೇಹಕ್ಕೆ ಬಹಳಷ್ಟು ಜನರು ಗೌರವವನ್ನು ಕೊಡ್ತಾರೆ. ಈ ದೇಹದೊಳಗೆ ಪ್ರಾಣ ಗಾಳಿ ಅನ್ನೋದು ಹೋಯಿತು ಅಂದ್ರೆ ಯಾರು ಈ ದೇಹಕ್ಕೆ ಕಿಮ್ಮತ್ತನ್ನು ಕೊಡೋದಿಲ್ಲ. ಅದಕ್ಕೆ ಬಸವಣ್ಣವರು ಬರೀತಾರೆ, ಅಣ್ಣ ಬಸವಣ್ಣವರು ಏನು ಹೇಳ್ತಾರೆ, ಅಪ್ಪ ಬಸವಣ್ಣವರು ಏನು ಹೇಳ್ತಾರಂದ್ರ, ವ್ಯಾಧ ನೊಂದು ಮಲವ ಹಿಡಿದು ತಂದಡೆ ಸಲವು ಹಾಗೈಕ್ಕೆ ಬೆಲೆಗೈಯುವರಯ್ಯ. ನೆಲನಾಳುವ ರಾಜನ ಹೆಣವೆಂದರೆ ಒಂದು ಅಡಿಕೆಗೂ ಕೊಂಬುವರಿಲ್ಲ, ಮೊಲಗಿಂತ ಕರಕಷ್ಟ ನರನ ಬಾಳವೆ ಶೆಲೆನೆಂಬೋ ಕೂಡಲ ಸಂಗಮ ದೇವ ಅಂತ ಬರೆದ್ಬಿಟ್ರು. ಬಸವೇಶ್ವರರು ಅದ್ಭುತವಾದ ಚಿಂತನೆಯನ್ನು ಸಮಾಜಕ್ಕೆ ನೀಡುವುದರೊಂದಿಗೆ ಮಾನವರಿಗೆ ಹೇಳ್ತಾರೆ, ಈ ಮೂಢ ಮತಿಗಳು, ಏ ಮೂಢಮತಿಯೇ, ಏ ಮನುಜನೇ, ಸ್ವಲ್ಪ ತಿಳ್ಕೊಳಪ್ಪ. ನಿನ್ನ ದೇಹಕ್ಕೆ ಬಹಳಷ್ಟು ಶೃಂಗಾರ ಮಾಡ್ತೀಯಲ್ಲ, ಈ ದೇಹದ ಮೇಲೆ ವ್ಯಾಮೋಹವನ್ನು ಇಟ್ಕೊಂಡಿಯಲ್ಲ, ಈ ದೇಹಕ್ಕೆ ಏನು ಬೇಕು ಅದನ್ನ ಹಾಕ್ತಿಯಲ್ಲ, ಅದನ್ನ ಹಾಕುವುದನ್ನು ಬಿಟ್ಟು ಹಾಕು. ಈ ದೇಹಕ್ಕೆ ಸುಂದರವಾದ ಬಟ್ಟೆಗಳನ್ನು ತೊಡಿಸಿದಾಗ ಮಾತ್ರ ದೇಹ ಸಾರ್ಥಕತೆಯನ್ನು ಪಡ್ಕೊಳ್ಳೋದಿಲ್ಲ. ಈ ದೇಹಕ್ಕೆ ಬಂಗಾರ ಆಭರಣಗಳನ್ನು ಹಾಕಿಕೊಂಡಾಗ ಮಾತ್ರ ಈ ದೇಹ ಸಾರ್ಥಕತೆಯನ್ನು ಪಡ್ಕೊಳ್ಳೋದಿಲ್ಲ. ಈ ದೇಹದಿಂದ ಏನು ಒಳಿತಾದ ಸಮಾಜಮುಖಿಯಾಗಿ ಕಾರ್ಯಗಳನ್ನು ಮಾಡ್ತಿಯಲ್ಲ, ಅವಾಗ ಈ ದೇಹಕ್ಕೆ ಸಾರ್ಥಕ, ಈ ದೇಹ ಅವಾಗ ಸಾರ್ಥಕತೆಯನ್ನು ಪಡ್ಕೊಳ್ತದೆ ಅಂತ ಬಸವಣ್ಣವರು ಹೇಳ್ತಾರೆ. ಬಸವಣ್ಣವರು ಹೇಳ್ಕೊಂತ ಬರ್ತಾರೆ. ಹಂಗ ಹೇಳಲಿಲ್ಲ ಬಸವೇಶ್ವರರು, ಒಂದು ಉಪಮೇಯವನ್ನು ಕೊಟ್ಟು ಹೇಳ್ತಾರೆ. ವ್ಯಾಧ ನೊಂದು ಮಲವ ಹಿಡಿದು ತಂದಡೆ, ಒಬ್ಬ ಬೇಟೆಗಾರ ಸುಂದರವಾದ ಅರಣ್ಯವನ್ನು ಪ್ರವೇಶ ಮಾಡಿ ಆ ಬೇಟೆಗಾರ ಒಂದು ಮಲವನ್ನ ಬೇಟೆಯಾಡಿಕೊಂಡು ಬರ್ತಾನೆ. ಆ ಅರಣ್ಯದ ಕಾನನದಲ್ಲಿ ಆ ಕಾಡಿನೊಳಗೆ ಒಂದು ಸುಂದರವಾದ ಬಲೆಯನ್ನು ಹಾಕೋ, ಬಾಣವನ್ನು ಪ್ರಯೋಗ ಮಾಡೋ, ಯಾವುದೇ ರೀತಿ ಒಳಗೆ ಒಂದು ಮಲವಾಗಿ ಅಥವಾ ಒಂದು ಜಿಂಕೆಯನ್ನಾಗಿ ಅದನ್ನ ಬೇಟೆಯನ್ನು ಆಡಿಕೊಂಡು ತಗೊಂಡು ಬರ್ತಾನೆ ಮನೆಗೆ ತಂದ ಬಳಿಕ ಎಲ್ಲಿ ಸಂತೆ ನಡೆದಿರ್ತದೆ ಆ ಸಂತೆಯೊಳಗ ಆ ಬೇಟೆಗಾರ ಆ ಮಲವನ್ನ, ಜಿಂಕೆಯನ್ನ ಇಟ್ಕೊಂಡು ಮಾರಾಟ. ಮೊಲ ಜಿಂಕೆ ಯಾವಾಗ ಬೇಟೆಗಾರ ತಗೊಂಡು ಬಂದು ತನ್ನ ಹತ್ರ ಇಟ್ಕೊಂಡು ಮಾರಾಟ ನಿಂತ, ಮಾರಾಟ ಕುತ್ಕೊಂಡ, ಅವಾಗ ತಿನ್ನುವಂತ ಮನುಷ್ಯ ನನಗೆ ಅರ್ಧ ಕೆಜಿ ಕೊಡು, ನನಗೆ 1 ಕೆಜಿ ಕೊಡು, ನನಗೆ 1/2 ಕೆಜಿ ಕೊಡು ಅಂತ ತಿಳ್ಕೊಂಡು ಆ ಮಾಂಸವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಕಿವಿನೊಳಗೆ ಬರ್ತಾರ ಅಥವಾ ಪಾಳೆಯೊಳಗೆ ಬರ್ತಾರ, ಸರದಿ ಕಟ್ತಾರ. ಎಲ್ಲರೂ ಬರ್ತಾರ, ಬಂದು ನನಗೊಂದು ಕೆಜಿ ಕೊಡಪ್ಪ, ನನಗ ತಲೆ ಕೊಡು, ನನಗೆ ಕಾಲು ಕೊಡು, ನನಗೆ ಹೊಟ್ಟೆ ಕೊಡು ಅಂತ ತಿಳ್ಕೊಂಡು ಕೇಳುವಂತ ಮನುಷ್ಯನೇ ತಿಳ್ಕೋ. ಒಂದು ಮಲ ಜೀವ ಹೋಯ್ತು ಅಂದ್ರ ಆ ಮಲಕ್ಕೆ ಬೆಲೆ ಇದೆ, ಆ ಮಲಕ್ಕೆ ಹಿಮ್ಮತ್ತಿದೆ. ಆ ಮಲವನ್ನ ಎಲ್ಲರೂ ಕೊಂಡುಕೊಳ್ತಾರೆ. ಒಂದು ಜಿಂಕೆಗೆ ಜೀವ ಹೋದರೆ ಆ ಜಿಂಕೆಯನ್ನು ಎಲ್ಲರೂ ಕೊಂಡುಕೊಳ್ತಾರೆ. ಆದರೆ ಅದೇ ಮಾಂಸವನ್ನ ಹೊಂದಿರುವಂತ ಈ ದೇಶವನ್ನು ಆಳುವಂತ
ರಾಷ್ಟ್ರಪತಿಯಾಗಲಿ, ಪ್ರಧಾನಿಯಾಗಲಿ, ನಾಡನ್ನಾಳುವಂತ ಯಾರೇ ಒಬ್ಬ ಶ್ರೀಮಂತನಿರಲಿ, ಅರಸನಿರಲಿ, ಮಹಾರಾಜನಿರಲಿ, ಯಾರೇ ಇರಲಿ, ಅವನೇನಾದರೂ ತೀರಿ ಹೋದಾಗ, ಸತ್ತು ಹೋದಾಗ ಅವನ ಹೆಣವನ್ನ ತಂದು ಬಜಾರದಲ್ಲಿ ಮಾರಾಟ ಇಟ್ಟರೆ ಯಾರು ಬಂದು ನನಗೆ 1 kg ಕೊಡ್ರಿ, 2 kg ಕೊಡ್ರಿ ಅಂತ ಕೇಳ್ತಾರೆ? ಯಾರು ಕೇಳೋದಿಲ್ಲ. ಅದಕ್ಕೆ ಅವರಂತ ಈ ದೇಹ ಉಸಿರನ್ನ ನಿಂತ ಬಳಿಕ, ಈ ದೇಹದಿಂದ ಉಸಿರು ಹೋದ ಬಳಿಕ ನಿನಗೆ ಯಾರು ಕಿಮ್ಮತ್ ಕಟ್ಟುವುದಿಲ್ಲಪ್ಪ, ನಿನಗೆ ಯಾರು ಬೆಲೆಯನ್ನ ತಂದುಕೊಳ್ಳೋದಿಲ್ಲ. ಅದಕ್ಕ ಏನ್ ಮಾಡ್ಬೇಕಂದ್ರೆ ಮನುಷ್ಯನ ಜೀವನ ಎಷ್ಟು ಕೆಟ್ಟದ್ದಿದೆ ಅಂದ್ರೆ ಒಂದು ಮಲಕ್ಕೆ ಇರುವಷ್ಟು ಬೆಲೆ ಈ ಮನುಷ್ಯನ ಶರೀರಕ್ಕಿಲ್ಲ. ಆ ಶರೀರಕ್ಕೆ ಬೆಲೆ ಬರಬೇಕಾದ್ರೆ ನಮ್ಮ ದೇಹದಲ್ಲಿ ಗಾಳಿ ಇರುವಾಗಲೇ ಒಳ್ಳೆ ಕೆಲಸವನ್ನ ಮಾಡುವಂತ ತಿಳ್ಕೊಂಡು ಬಸವಣ್ಣವರು ಹೇಳ್ತಾರೆ. ಸದಾಕಾಲ ಜೀವ ಇರುವವರೆಗೂ ಸಹಿತ ದೇವರ ಧ್ಯಾನವನ್ನ ಮಾಡುವಂತ ತಿಳ್ಕೊಂಡು ಬಸವಣ್ಣವರು ನಮ್ಗೆ ಹೇಳ್ಕೊಂತ ಬರ್ತಾರಂದ್ರೆ, ನಮ್ಮ ಜೀವ ಇರುವವರೆಗೂ ನಾವು ಧ್ಯಾನ ಮಾಡೋದಿಲ್ಲ. ಯಾವಾಗ ನಮ್ಮ ಜೀವ ಇನ್ನೇನು ವರ್ಷ 6 ತಿಂಗಳದಾಗ ಹೋಗ್ತೈತೆ ಅಂದಾಗ ಮಾತ್ರ ಭಗವಂತನಿಗೆ ಮೊರೆ ಹೋಗ್ತೀವಿ ನಾವು. ಅದಕ್ಕೆ ಬರೀತಾರ ನೆರೆಕೆನ್ನಿಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರನ್ನ ಅಂತ ಬರೀತಾರೆ ಬಸವಣ್ಣವರು. ತಿಳ್ಕೋಬೇಕು ನಾವು. ಯಾವಾಗ ದೇವರ ಮೊರೆ ಹೋಗ್ತೀವಿ ಅಂದ್ರೆ ನಾವೇನೇನು ಹಾಸಿಗೆ ಹಿಡಿದಿರ್ತೀವಿ. ಬಹಳ ಜನರು ಅವಾಗ ದೇವರು ಅಂತಾರೆ, ಅವಾಗ ದೇವರು ಸಾಯ್ತಾರೆ. ಇನ್ನೇನು 6 ತಿಂಗಳಿಗೋ 3 ತಿಂಗಳಿಗೋ ಹೋಗ್ತಕ್ಕೆ ಜೀವ ಅಂದಾಗ ದೇವರ ಮೊರೆ ಹೋಗಿ ನನ್ನ ಅಲ್ಲಿ ಕರ್ಕೊಂಡು ಹೋಗು, ನನಗೆ ಇಲ್ಲಿ ಕರ್ಕೊಂಡು ಹೋಗು, ನನಗೆ ಈ ದೇವರ ದರ್ಶನ ಮಾಡಿಸು ಅಂತ ಬೇಡಿಕೊಳ್ತೀವಲ್ಲ, ಬಸವಣ್ಣವರ ಹೇಳ್ತಾರೆ ಅವಾಗಲ್ಲಪ್ಪ, ನಿನ್ನ ದೇಹದೊಳಗ ಎಲ್ಲವೂ ಅಂಗಹೀನ ಆದಾಗ ದೇವರಿಗೆ ಭೇಟಿ ಆಗೋದಲ್ಲ, ಅಂಗ ಎಲ್ಲವೂ ಸರಿಯಾಗಿದ್ದಾಗ ದೇವರ ಧ್ಯಾನ ಮಾಡು, ದೇವರನ್ನ ನೀನು ಪೂಜಿಸುವಂತ ತಿಳ್ಕೊಂಡು ಬಸವಣ್ಣವರು ಹೇಳ್ತಾರೆ. ಅಂದ್ರೆ ನಾವು ಒಂದಿಷ್ಟು ದೇಹದಲ್ಲಿ ಸದೃಢ ಇದ್ದಾಗಲೇ ದೇವರ ಧ್ಯಾನ ಮಾಡಬೇಕು. ಹಾಗಾದ್ರೆ ನಾವು ಮಾಡೋದು, ಭಗವಂತ ಈ ತೊಗಲಿನ ಚೀಲವನ್ನು ಕೊಟ್ಟು ಈ ಭೂಮಿಗೆ ಕಳಿಸ್ಯಾನಂದ್ರೆ ಈ ತೊಗಲಿನ ಚೀಲದೊಳಗೆ ನಾವೇನು ತುಂಬಬೇಕ್ರಿ? ಏನು ತುಂಬಬೇಕು? ಬಹಳ ದಿನ ಬದುಕೋದಿಲ್ಲ, 100 ವರ್ಷ 1000 ವರ್ಷ ನಾವು ಬದುಕೋದಿಲ್ಲ. ಅಪರೂಪ ನಮ್ಮ ಬದುಕು, ಅಪರೂಪ. ಬಹಳ ಜನ ಅಂತಾರ, ಅಜ್ಜಾರ ನಾನು 100 ವರ್ಷ ಬದುಕ್ತೀನಿ ಅಂತ ನಾವು ಭಾವಿಸ್ಕೊಳ್ತೀವಲ್ಲ, 100 ವರ್ಷ ಅನ್ನೋದು ಅದು ಸುಳ್ಳು. ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಬದುಕುವಷ್ಟು ದಿನ ಮಾತ್ರ ಭಗವಂತನ ಸೇವೆಯನ್ನು ಮಾಡು, ಭಗವಂತನ ಧ್ಯಾನವನ್ನು ಮಾಡುವಂತ ತಿಳ್ಕೊಂಡು ಬಸವಣ್ಣವರು ನಮ್ಗೆ ಹೇಳಿಕೊಡ್ತಾ ಬರ್ತಾರೆ. ಅಂದ್ರೆ ನಾವು ಈ ದೇಹವನ್ನ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಾವು ಸದಾ ಕಾಲ ದೇವರ ಧ್ಯಾನ, ಪರಹಿತವನ್ನ ಮಾಡಬೇಕು. ವಿಷಮೋತ್ಸವ ಮಾಡಿ ಬಾಳಿದರೆ ದರೆಯಲ್ಲಿ ಕಾಣುವೆ ನರಕವು, ಧ್ಯಾನದಲ್ಲಿ ಮುಳುಗಿದ ಮನುಜಗೆ, ಧ್ಯಾನದಲ್ಲಿ ಮುಳುಗಿದ ಮನುಜಗೆ ದೇವರ ಜೊತೆಯಲ್ಲಿ ಗೆಳೆತನ, ಅಹಂಕಾರದಲ್ಲಿ ಮುಳುಗಿದ ಮನುಜಗೆ ಭೂತದ ಜೊತೆಯಲ್ಲಿ ಗೆಳೆತನ. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ, ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ, ಮಣ್ಣಲ್ಲಿ ಮಣ್ಣಾಗಿ ಹೋಗು ದೇಹಕ್ಕೆ, ಮಣ್ಣಲ್ಲಿ ಮಣ್ಣಾಗಿ ಹೋಗು ದೇಹಕ್ಕೆ, ಮಾಡಿದ ಮನೆ ಅಜ್ಞಾನವೇ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ, ಚಿನ್ನಕ್ಕಾಗಿ ನೀ ಸಾಯುವೆಯೇತಕ್ಕೆ, ಚಿನ್ನಕ್ಕಾಗಿ ನೀ ಸಾಯುವೆಯೇತಕ್ಕೆ, ಅನ್ನಕ್ಕಾಗಿ ನಿನ್ನ ಜೀವಕ್ಕೆ ಮೂಳೆ ಮಾಂಸದ ದೇಹಕ್ಕೆ. ಬಸವಣ್ಣವರು ಹೇಳ್ತಾರೆ, ಈ ದೇಹವನ್ನು
ವಿಶೇಷವಾದ ಒಂದು ಮಾತನ್ನು ಹೇಳ್ತಾರೆ. ದೇಹ ಅನ್ನೋದು ಎಷ್ಟು ಪಾವಿತ್ರತೆಯಿಂದ ಕೂಡಿದೆ ಅಂದ್ರೆ ಬಸವಣ್ಣವರ ಪ್ರಕಾರ ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಸವಯ್ಯ ಅಂತ. ಈ ದೇಹ ದೇವಾಲಯ ಅಂತ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾರ್ಡ್ ಅಂತಾರ ಬಸವಣ್ಣವರು. ಎಷ್ಟು ವಿಶೇಷವಾದ ಮಾತು. ನಡೆದಾಡುವ ದೇವಾಲಯಗಳಂದ್ರೆ ಈ ದೇಹದಾರಿಗಳು. ಈ ದೇಹದಾರಿಗಳಾದವರು ನಡೆದಾಡುವ ದೇವರು. ಇವರು ಮಾತನಾಡುವ ದೇವಾಲಯಗಳು, ನಡೆದಾಡುವಂತ ದೇವಾಲಯಗಳಂದ್ರೆ ದೇಹಕ್ಕೆ ಹೋಲಿಕೆ ಮಾಡ್ತಾರೆ. ದೇವಾಲಯದಲ್ಲಿರುವಂತ ದೇವರುಗಳು ಎಂದೂ ಮಾತಾಡೋದಿಲ್ಲ, ಆದರೆ ನಡೆದಾಡುವಂತ ದೇವಾಲಯಗಳು ಅವು ಮಾತಾಡ್ತಾರೆ. ಅದಕ್ಕಾಗಿ ಅವರೇ ದೇವರು ಅಂತ. ಬಸವಣ್ಣವರ ಪ್ರಕಾರ ಯಾವ ದೇವರು ಅಂದ್ರೆ, ಯಾವುದು ದೇವಾಲಯ ಅಂದ್ರೆ ನಡೆದಾಡುವ ಮನುಷ್ಯನ ದೇಹವೇ ದೇವಾಲಯ. ಆ ಮನುಷ್ಯನಿಂದ ಮಾತುಗಳು ಸತ್ಯವಾದ ಪ್ರಾಮಾಣಿಕವಾದ ಮಾತುಗಳು ಹೊರ ಬಂದ್ರೆ ಆ ಮಾತಾಡುವಂತ ಮಾನವನೇ ದೇವರು ಅಂತಾರೆ ಬಸವಣ್ಣ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಹಾಗಾದ್ರೆ ದೇವರು ಯಾರು? ಶರಣರ ಸಿದ್ಧಾಂತದ ಪ್ರಕಾರ ಯಾರು ದೇವರು ಅಂದ್ರೆ ದಿನನಿತ್ಯ ಆಚರಣೆಗಳನ್ನು ಆಚರಿಸುತ್ತಾ ಸದಾಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ಶಿವನ ಧ್ಯಾನವನ್ನು ಮಾಡ್ತಾ ಪರರಿಗೆ ಒಳಿತಾದ ಕಾರ್ಯಗಳನ್ನು ಮಾಡ್ತಾ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಿರುವಂತ ಸಂಪತ್ತನ ದಾಸೋಹಕ್ಕೆ ಬಳಸಿ ಸದಾಕಾಲ ಸಮಾನತೆಯಿಂದ ಎಲ್ಲರೊಂದಿಗೆ ಬದುಕುವಂತ ಏನು ಜನಗಳದಾರ, ಶರಣರದಾರ, ಮಾನವರದಾರ, ಅವರೇ ದೇವರು ಅಂತಾರೆ ಬಸವಣ್ಣವರು. ಅವರೇ ದೇವರು. ಯಾರು ಹೇಳ್ತಾರೆ ಹೇಳ್ರಿ ಮಾತನ್ನ? ಅದಕ್ಕೆ ಈ ದೇಹ ಅನ್ನುವಂಥ ದೇವಾಲಯದೊಳಗೆ ದೇವರಿರ್ಬೇಕು, ಹೊರತಾಗಿ ದೆವ್ವಗಳಿರಬಾರದು. ಈ ದೇಹ ಅನ್ನುವಂಥ ದೇವಾಲಯ ಇದೆಯಲ್ಲ, ಈ ದೇಹ ಅನ್ನುವಂಥ ಮನೆಯೊಳಗ ಏನಿರಬೇಕಂದ್ರೆ ದೇವರು ಇರಬೇಕಂತ. ಮನೆಯೊಳಗೆ ಎಲ್ಲರೂ ಇದ್ರೆ ಮನೆ ಅಂತಾರ. ಮನೆಯೊಳಗೆ ಯಾರು ಇರ್ಲಾರ್ದ ಮನೆಗೆ ಚಾವಿ ಹಾಕಿ, ಅದು ಬಂಗ್ಲೆಯರ ಇರ್ಲಿ, ಬಂಗ್ಲೆ ಅಂತ ಇರ್ತಾವ. ಆ ಬಂಗ್ಲೆಗೆ ಏನಂತೀವಿ ನಾವು ಅಂದ್ರ ಎಲ್ಲರೂ ವಾಸವಾಗಿದ್ರು. ಆ ಮನೆಯೊಳಗೆ ದಿನ ಕಸ ಗುಡಿಸ್ತಿದ್ರು, ಎಲ್ಲರೂ ಇರ್ತಿದ್ರು. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಪ್ರೀತಿಯಿಂದ ಸಂಸಾರ ಮಾಡ್ಕೊಂಡು ಹೊಂಟಿದ್ರು ಅಂದ್ರೆ ಅದಕ್ಕೆ ಬಂಗಲೆ ಅಂತ ಕರೀತಾರೆ. ಹೌದಾ? ಒಂದ್ ವೇಳೆ ಅಲ್ಲಿ ಯಾರು ಇಲ್ಲ, ಕಸ ಹೊಡೆಯೋರಿಲ್ಲ, ನೀರು ಹಾಕೋರಿಲ್ಲ, ಅದನ್ನ ಚಾವಿ ಹಾಕಿ ಕೀಲಿ ಹಾಕಿ ಏನಾದ್ರು ಬಿಟ್ಟಿದ್ರೆ ಅದು ಎಷ್ಟು ಕೋಟಿಯಿಂದ ನಿರ್ಮಾಣ ಮಾಡಿರುವಂತ ಬಂಗಲೆ ಇದ್ರು ಸಹಿತ ಆ ಬಂಗಲೆಯನ್ನು ನಾವು ಭೂತ ಬಂಗಲೆ ಅಂತ ಕರೀತೇವೆ. ಬಂಗಲೆಗೂ ಮತ್ತು ಭೂತ ಬಂಗಲೆಗೂ ವ್ಯತ್ಯಾಸ. ಬಂಗಲೆಯೊಳಗೆ ದೇವರುಗಳಿರ್ತಾರೆ, ಭೂತ ಬಂಗಲೆಯೊಳಗೆ ದೆವ್ವಗಳಿರ್ತಾರೆ. ದೇಹ ಅನ್ನುವಂತ ಮನೆಯೊಳಗ ದೇವರು ವಾಸ ಆಗಿರಬೇಕು. ಹೃದಯ ಅನ್ನುವಂತ ಈ ಜಾಗದಲ್ಲಿ ಸದಾ ಕಾಲ ಶಿವನಿರ್ಬೇಕು ಅಂತಾರೆ ಶರಣರು. ಈ ಹೃದಯದೊಳಗೆ ಶಿವ ಇರಬೇಕು. ಈ ಹೃದಯದೊಳಗೆ ಶಿವ ಇರಬೇಕು ಅಂದ್ರೆ ದೇಹದಲ್ಲಿ ಒಂದು ಭಾಗವಾಗಿರುವಂತ, ಒಂದು ಅಂಗವಾಗಿರುವಂತ ಈ ಹೃದಯ ಸ್ಥಾನ ಇದು ಸದಾ ಕಾಲ ಶಿವನ ಗದ್ದಿಗೆಯಾಗಿರಬೇಕು. ಇದರಲ್ಲಿ ಪ್ರೇಮರಸ ಉತ್ಪತ್ತಿ ಆಗ್ತಿರಬೇಕು, ದಯಾ ಗುಣ ಇದರಲ್ಲಿ ಮೂಡುತ್ತಿರಬೇಕು ಅಂತ ಶರಣರ ಸಿದ್ಧಾಂತ. ನಮ್ಮ ಸಿದ್ಧಾಂತ ಅಲ್ಲ, ಶರಣರ ಸಿದ್ಧಾಂತ. ಅದಕ್ಕೆ ಹೇಳ್ತಾರೆ ಈ ದೇಹ ಪವಿತ್ರವಾಗಿದೆ, ಪವಿತ್ರವಾಗಿದೆ. ಆ ಪವಿತ್ರವಾಗಿರುವಂತ ದೇಹದಿಂದ ಏನಾಗಬೇಕಂದ್ರೆ ಪುಣ್ಯ ಕಾರ್ಯಗಳಾಗಬೇಕು, ಪರಹಿತ ಆಗಬೇಕು. ಈ ದೇಹದಿಂದ ದಿನನಿತ್ಯ ಕಾಯಕ ಆಗಬೇಕು. ಆ ಕಾಯಕದಿಂದ ಬಂದಿರುವಂತ ಸಂಪತ್ತನ್ನ ದಾಸೋಹಕ್ಕೆ ಬಳಸಬೇಕು. ಗುರುಲಿಂಗ ಜಂಗಮರಿಗೆ ತೃಪ್ತಿಪಡಿಸಿದಾಗ ಮಾತ್ರ ಈ ಕಾಯ ಪವಿತ್ರವಾಗಿರುವಂತ ಕಾಯವಾಗ್ತೈತಿ ಅನ್ನೋದು ಶರಣರ ಸಿದ್ಧಾಂತ. ಅದಕ್ಕೆ ಬಸವಣ್ಣವರಂತ ಪ್ರಸಾದ ಕಾಯವನ್ನು ಕೆಡಿಸಲಾಗದಯ್ಯ. ಪ್ರಸಾದ ಕಾಯವನ್ನು ಕೆಡ್ಸಾಕಾಗೋದಿಲ್ಲ.
ಅದು ಕೆಡಬಾರದು ಅಂದ್ರೆ ಈ ಕಾಯದಿಂದ ಒಳ್ಳೆ ಕಾರ್ಯಗಳಾಗಬೇಕಲ್ಲ. ಈ ಚಂದ್ರ, ಭೂಮಿ, ಗಾಳಿ, ಸೂರ್ಯ, ನೀರು, ನದಿಗಳು ಎಲ್ಲವೂ ಯಾರಿಗಾಗಿ ಬದುಕ್ಯಾವ? ಯಾರಿಗಾಗಿ? ಬಾಗೇವಾಡಿ ಮಂದಿ ಯಾರಿಗೆ? ಚಂದ್ರ ಯಾರಿಗಾಗಿ ಬದುಕ್ತಾನೆ? ಯಾರಿಗಾಗಿ ಬೆಳಗುತ್ತಾನೆ? ಸೂರ್ಯ ಯಾರಿಗಾಗಿ ಬೆಳಕನ್ನು ಕೊಡ್ತಾನ? ನದಿಗಳು ತುಂಬಿ ಯಾರಿಗಾಗಿ ಹರಿತಾವ? ಭೂಮಿ ಯಾರಿಗಾಗಿ ವಾಸ ಮಾಡಲಿಕ್ಕೆ ಜಾಗ ಕೊಟ್ಟೈತೆ? ಎಲ್ಲವೂ ಸಹಿತ ದಿನನಿತ್ಯ ಬೆಳಗಿದರೂ ಸಹಿತ ಒಂದು ದಿನ ಸೂರ್ಯ ಏನಾದ್ರೂ ಉದಯ ಆಗಲಿಲ್ಲ ಅಂದ್ರೆ ಜಗತ್ತು ಅಲ್ಲೋಲ ಕಲ್ಲೋಲ. ಹೌದಾ? ಬರೇ ಒಂದು ತಾಸು ಲೈಟ್ ಏನಾರ ಹೋತು ಅಂದ್ರ ನಮ್ಗೇನು ಕಾಣುದಿಲ್ಲ, ಏನು ಕಾಣುದಿಲ್ಲ. ಒಂದು ವೇಳೆ ಭಗವಂತನೇನಾದ್ರೂ ಇವತ್ತು ಸೂರ್ಯ ಹುಟ್ಟೋದೇ ಬೇಡ ಅಂತ ಬಿಟ್ರೆ ಸಾಕು, ಯಾರಿಗೂ ಬೆಳಕಾಗೋದಿಲ್ಲ, ಬೆಳಕಾಗೋದಿಲ್ಲ. ಅಂತ ಸೂರ್ಯನು ಸಹಿತ ದಿನನಿತ್ಯ ಯಾರಿಗಾಗಿ ಬದುಕ್ತಾನೆ, ಬೆಳಕು ಕೊಡ್ತಾನಂದ್ರೆ ಪರರಿಗಾಗಿ. ಅದಕ್ಕೆ ಸಂಸ್ಕೃತದ ಶ್ಲೋಕ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಮಿದಂ ಶರೀರಂ ಅಂತ. ಪರರ ಹಿತಕ್ಕಾಗಿ, ಪರರ ಉಪಕಾರಕ್ಕಾಗಿ ಗಿಡಗಳು ಹಣ್ಣನ್ನು ಕೊಡ್ತಾವ. ನಿಮ್ಮೂರಾಗ ಹಣ್ಣಿನ ಗಿಡ ಅದಾವಲ್ರಿ? ಇಲ್ಲಿ ನೋಡ್ರಿ, ಅವ್ರ ಬಿಟ್ಟು ನಿಮ್ಮೂರಾಗ ಹಣ್ಣಿನ ಗಿಡ ಅದಾವ. ಆ ಹಣ್ಣಿನ ಗಿಡಗಳು ಎಂದಾದ್ರೂ ತಾವೇ ಹಣ್ಣನ್ನು ತಿಂದಾವ ಏನು ನಿಮಗೂ ಕೊಟ್ಟಾವ? ಹಣ್ಣಿನ ಗಿಡಗಳು ಎಂದೂ ತಾವು ಹಣ್ಣು ತಿನ್ನೋದಿಲ್ಲ. ಹಣ್ಣಿನ ಗಿಡ ಅಂತದಂತ ನಾನು ಹಣ್ಣು ಕೊಡುವಂತ ಶಕ್ತಿಯನ್ನ ಭಗವಂತ ನನಗೆ ಕೊಟ್ಟಾನಂದ್ರೆ, ಹಣ್ಣು ತುಂಬಿದ ಗಿಡ ಹೇಳ್ತದೆ, ಗೊನೆ ಹೊತ್ತ ಬಾಳೆ ಹೇಳ್ತದೆ, ನನಗೆ ಆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನಂದ್ರೆ ಆ ಶಕ್ತಿಯನ್ನು ಬಳಸಿಕೊಂಡು ನಾನು ಜನರತ್ತ ಬಾಗುವಂತ ಪ್ರಯತ್ನ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡು ತೆನೆ ಹೊತ್ತ, ಗೊನೆ ಹೊತ್ತ, ಫಲ ಬಿತ್ತ ಎಲ್ಲ ವೃಕ್ಷಗಳು ಸಹಿತ ಜನರತ್ತ ಬಾಗ್ತಾವೆ, ಜನರತ್ತ ಬಾಗ್ತಾವೆ. ಹಂಗ ನಾವು ಒಂದಿಷ್ಟು ಈ ಶರೀರವನ್ನ ಪರರಿಗಾಗಿ ಬಳಕೆ ಮಾಡ್ತೀವಿ, ಪರರ ಹಿತಕ್ಕಾಗಿ, ಪರೋಪಕಾರಕ್ಕಾಗಿ. ಗಿಡಗಳು ಬೇರೆಯವರಿಗೆ ಹಣ್ಣು ಕೊಡ್ತಾವೆ, ಹೊರತಾಗಿ ತಾವೇ ತಿಂದು ಜೀವನ ಮಾಡೋದಿಲ್ಲ. ನದಿಗಳು ತುಂಬಿಕೊಂಡು ಹರಿತಾವೆ, ಆ ನದಿಗಳು ಎಂದೂ ನೀರನ್ನ ನಾನೇ ಕುಡಿದು ಬದುಕಬೇಕು, ನನ್ನ ಹತ್ರ ಯಾರು ಬರಬಾರ್ದು ಅಂತ ಕಟ್ಟು ಕರಾರವನ್ನು ಮಾಡಿಲ್ಲ. ನದಿಗಳಿಗೆ ಮನುಷ್ಯನೂ ಹೋಗಿ ನೀರನ್ನು ಕುಡಿತಾನೆ, ಪ್ರಾಣಿ ಪಕ್ಷಿಗಳು ಹೋಗಿ ನೀರು ಕುಡಿತಾವ, ರೈತನು ಸಹಿತ ಆ ನದಿಯ ನೀರನ್ನು ಬಳಕೆ ಮಾಡಿಕೊಂಡು ದವಸ ಧಾನ್ಯಗಳನ್ನು ಬೆಳೆಸಿ ಆ ಎಲ್ಲ ದವಸ ಧಾನ್ಯಗಳನ್ನು ನಮಗಾಗಿನೇ ಕೊಡ್ತಾನೆ. ಹಾಗಾದ್ರೆ ನದಿ ಮಾಡಿದ್ದು ಪರಹಿತ. ಆಕಳ ಆ ಆಕಳು ಸಹಿತ ನೀವೇನೆಲ್ಲ ತಿಂತೀರಿ, ಹೌದಾ? ತಿಂತೀರಿಲ್ಲ? ತಿನ್ನಲ್ಲ? ಏನೆಲ್ಲ ತಿಂತೀರಿ? ಮೃಷ್ಟಾನ್ನ ಭೋಜನವನ್ನು ಊಟ ಮಾಡ್ತೇವೆ. ಈ ಹುಲ್ಲು ತಿಂದಿರ ನೀವು? ಹುಲ್ಲು ಕಸ ತಿಂದಿರ? ಕಸವನ್ನ ತಿಂದು, ಹುಲ್ಲನ್ನ ತಿಂದು ನಮಗೆ ಶಕ್ತಿ ವರ್ಧಕವಾಗಿರುವಂತ, ಶಕ್ತಿಯುತವಾಗಿರುವಂತ ಹಾಲನ್ನು ಯಾವುದು ನಮಗೆ ಕೊಡ್ತದಂದ್ರೆ ಆಕಳ. ಆಕಳ. ಹಾಗಾಗಿ ಆಕಳವು ಸಹಿತ ತನ್ನ ಹಾಲನ್ನ ತಾನು ಕುಡಿಯೋದಿಲ್ಲ, ಅದು ಪರನಿಗಾಗಿ ಕೊಡ್ತೈತೆ. ಅಂದ್ರೆ ಅವು ಎಲ್ಲವೂ ಇನ್ನೊಬ್ಬರಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಡ್ತಾವಂದ್ರೆ, ನಾವು ಜೀವವನ್ನು ಹೊತ್ತುಕೊಂಡು ಬಂದಿರುವಂತ ಮಾನವರು, ಮಾತನಾಡುವಂತ ಮಾನವರು ಸಹಿತ ಪರರ ಹಿತವನ್ನ ಬಯಸಬೇಕು, ಪರರಿಗಾಗಿ ಬದುಕಬೇಕನ್ನುವಂತ ಸಿದ್ಧಾಂತವನ್ನ ನಮ್ಮ ಶರಣರು ನಮಗೆ ಕಲಿಸಿಕೊಟ್ರು. ನಾವು ಅದನ್ನ ಬೆಳೆಸಿಕೊಟ್ಟು ಪರಹಿತ ಒಳ್ಳೆಯದಾಗಬೇಕು ಅಂತ ಭಾವ ನಮ್ಮಲ್ಲಿ ನನ್ನ ದೇಹದಿಂದ, ನನ್ನಿಂದ ಒಂದಿಷ್ಟು ಸಾರ್ಥಕವಾದ ಕಾರ್ಯಗಳನ್ನು ಮಾಡಿ
ಆ ಸಾರ್ಥಕದ ಕಾರ್ಯದೊಂದಿಗೆ ಒಂದಿಷ್ಟು ದಾಸೋಹದ ಮನೋಭಾವನೆಯನ್ನು ಬೆಳೆಸಿಕೊಂಡು ಒಂದಿಷ್ಟು ಕಾಯಕ ಮಾಡಿ ತಂದು ಉಣಿಸಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕಲ್ಲ. ಅದು ಬಂದಾಗ ಮಾತ್ರ ಈ ದೇಹವನ್ನು ಹೊತ್ತುಕೊಂಡು ಬಂದಿರುವಂತ ಮನುಷ್ಯನ ಜನ್ಮ ಸಾರ್ಥಕ. ಈ ದೇಹಕ್ಕೆ ಏನೆಲ್ಲ ಹಾಕ್ತೀವಿ ನೋಡ, ಹಾಕ್ತೀವಿ. ನಿಮ್ಮ ಮನೆಯೊಳಗ ಅಲ್ಮಾರ್ ಅಂತ ಇರ್ತಕ್ಕಂಥ ಟ್ರಿಜರಿ ಐತ. ಆ ಟ್ರಿಜರಿಯನ್ನ ನೀವು ಯಾವಾಗ ತಗೊಂಡು ಬರ್ತೀರಿ? ನಾನು ಕೇಳುವಂತ ಹವ್ಯಾಸ, ನಿಮ್ ಕಡೆಯಿಂದ ಉತ್ತರ ತಗೊಳ್ಳಿ. ಟ್ರಿಜರಿ ತರ್ತಿಲ್ಲ, ಆ ಟ್ರಿಜರಿ ಅಲ್ಮರ್ ಅದನ್ನ ಯಾವಾಗ ಕೊಡ್ತೀರಿ ನೀವು? ಮದುವೆ ಕೊಡ್ತಿರಲ್ಲ. ಆ ಮದುವೆಯಾಗ ಕೊಟ್ಟ ಬಳಿಕ ಟ್ರಿಜರಿಯನ್ನ ಮನೆಗೆ ಹೋದ ಮೇಲೆ ಅದನ್ನ ಟ್ರಿಜರಿ ಎಲ್ಲಿ ಇಡ್ತೀರಿಪ್ಪ? ಎಲ್ಲಿ? ಮನೆ ಹೊರಗೆ ಅಂಗಳದಾಗ ಇಡ್ತೀವಿ, ಯಾರು ಬೇಕಾದ್ರೂ ಒಂದು ಬಟ್ಟೆ ಇಟ್ಟು. ಆ ಅಲ್ಮಾರನ್ನ, ಆ ಟ್ರಿಜರಿಯನ್ನ ಮದುವೆ ಸಂದರ್ಭದಲ್ಲಿ ಕೊಟ್ಟ ಬಳಿಕ ಕೇವಲ 10-15 ಸಾವಿರ ರೂಪಾಯಿದಿಂದ ಕೂಡಿರುವಂತ ಟ್ರಿಜರಿಯನ್ನು ಏನ್ ಮಾಡ್ತೀರಿ ಅಂದ್ರೆ, ಒಂದು ದೇವಸ್ಥಾನ ಮನೆಯೊಳಗ ಪೂಜಾ ಕೋಲೆ ಅಂತ ಇರ್ತಕ್ಕಲ್ಲ, ಅಲ್ಲಿ ಇಡ್ತೀರಿ. ನೀವು ಇಡ್ತೀರಲ್ಲ? ಇಡ್ತೀರಿಲ್ರಿ? ಇಡ್ತೀರಿ. ಅದ್ರೊಳಗೆ ಏನೇನು ಇಡ್ತೀರಿ? ಏನ್ ಇಡ್ತೀರಿ? ನಿಮ್ಮೂರಾಗ ಇಲ್ಲ ಇಲ್ಲ, ಬರೇ ಬ್ಯಾಂಕ್ ಅದಲ್ಲ, ಬ್ಯಾಂಕ್ನಾಗ ಐತೆ. ಏನ್ ಇಡ್ತೀರಲ್ಲೇ? ಹಳೆ ಚಾದಾರ, ಮಂಡದ ಸಬರಿಗೆ, ಹರಕ ಕೌದಿ, ಹರಕ ಬೆಡ್ಶೀಟ್ ಇಡ್ತೀರಿ. ಏನ್ ಇಡ್ತೀರಿ? ಅದ್ರೊಳಗೆ ಏನ್ ಇಡ್ತೀರಿ ಅಂದ್ರೆ, ಹೊಸದಾಗಿರುವಂತ ಬಟ್ಟೆಗಳನ್ನ ಅದ್ರೊಳಗೆ ಇಡ್ತೀರಲ್ಲ. ಜೊತೆಗೆ ಬಂಗಾರವನ್ನು ಇಡ್ತೀರಿ, ಬೆಳ್ಳಿಯ ಸಾಮಗ್ರಿಗಳನ್ನು ಇಡ್ತೀರಿ, ಹೊಸದಾಗಿರುವಂತ ಬಟ್ಟೆಗಳನ್ನ ಅದ್ರೊಳಗೆ ಇಡ್ತೀರಿ. 10,000 15,000 ಕೊಟ್ಟು ತಂದಿರುವಂತ ಟ್ರೆಜರಿಯಲ್ಲೇ ಎಲ್ಲವುಗಳನ್ನು ಇಡ್ತೀರಿ. ಮತ್ತೊಂದು ದಿನ ಅದನ್ನು ಪೂಜೆ ಮಾಡ್ತೀರಿ. ಎಲ್ಲವುಗಳನ್ನು ಇಟ್ಟು ಪೂಜೆ ಮಾಡ್ತೀರಿ. ಅದಕ್ಕೊಂದು ಸ್ಥಾನವನ್ನ ಕೊಡ್ತೀರಿ. ಅದು ಅಲ್ಲೇ ಇರೋದಲ್ಲ, ದೇವರ ಪೂಜೆ ಕೋಲೆ ಆಗಿರ್ಬೇಕು, ಪೂಜಾ ಕೋಣಿ ಒಳಗಿರ್ಬೇಕು ಅಂತ ಅಲ್ಲಿಟ್ಟು ಪೂಜೆ ಮಾಡ್ತಿಲ್ಲ. ಆ 15,000 ಕೊಟ್ಟು ತಂದಿರುವಂತ ಟ್ರೆಜರಿಗೆ ಎಷ್ಟು ನೀವು ಭಕ್ತಿಯನ್ನ, ಗೌರವವನ್ನ ಸಲ್ಲಿಸ್ತಿರಲ್ಲ, ಈ ತೊಗಲಿನ ಚೀಲ ಅನ್ನುವಂತ ಟ್ರೆಜರಿಯನ್ನು ಕೊಟ್ಟು ಭಗವಂತ ಈ ಭೂಮಿಗೆ ಕಳಿಸಿದ್ದಾನೆ. ಈ ದೇಹ ಅನ್ನುವಂತ ಟ್ರೆಜರಿಯಲ್ಲಿ ಏನಿಡಬೇಕಂದ್ರೆ 12ನೇ ಶತಮಾನದ ಶಿವಶರಣರ ವಚನ ಸಾಹಿತ್ಯ ಅನ್ನುವಂಥದ್ದನ್ನು ಈ ಟ್ರೆಜರಿಗೆ ಹಾಕ್ರಿ. ಮಹಾತ್ಮರ ಜೀವನ ದರ್ಶನ ಅನ್ನುವಂಥದ್ದನ್ನು ಈ ಟ್ರೆಜರಿಗೆ ಹಾಕ್ರಿ. ಅನುಭಾವಿಗಳ, ದಾರ್ಶನಿಕರ, ಜ್ಞಾನಿಗಳ ಮಾತುಗಳನ್ನ, ವಚನಗಳನ್ನ, ಆಶೀರ್ವಚನಗಳನ್ನ ಈ ಟ್ರೆಜರಿಗೆ ಹಾಕಿದ್ರೆ ಅದಕ್ಕೆ ಎಷ್ಟು ಬೆಲೆಯನ್ನು ಕೊಡ್ತೀರಲ್ಲ, ಹಂಗ ಸಮಾಜದಲ್ಲಿ ನಿಮ್ಮ ಟ್ರೆಜರಿ ಆಗಿರುವಂತ ಈ ದೇಹಕ್ಕೆ ಬೆಲೆ ಸಿಗುತ್ತದೆ. ಇಲ್ಲ ಆದ್ರೆ ಸಿಗಕ್ಕೆ ಸಾಧ್ಯವಿಲ್ಲ. ಅದನ್ನ ಇದನ್ನು ಬಿಟ್ಟಾವ, ಈ ಟ್ರೆಜರಿಗೆ ಗುಟ್ಕ ಹಾಕ್ತಾವ, ಈ ಟ್ರೆಜರಿಗೆ ತಂಬಾಕ ಹಾಕ್ತಾವ, ಈ ಟ್ರೆಜರಿಗೆ ಏನ್ರಿ ನಾ ಕೇಳ್ತೇನೆ, ಸಾಯಂಕಾಲ 6:30-7 ಆದ್ರೂ ಗಂಡು ಮಕ್ಕಳಲ್ಲಿ ಹೋಗ್ತಾರೆ. ವೆರಿ ಗುಡ್. ಖರೆ ಅಲ್ಲಿಗೆ ಹೋಗಿ ಅದನ್ನ ಹಾಕ್ತಾರೆ ಈ ದೇಹಕ್ಕೆ. ಅದು ಎಲ್ಲದನ್ನ ಹಾಕಬಾರದು ಅಂತಾರೆ ಶರಣರು. ಅದನ್ನ ಹಾಕುವುದಕ್ಕಾಗಿ ಭಗವಂತ ಈ ದೇಹವನ್ನ ಈ ಭೂಮಿಗೆ ಕಳಿಸಿಲ್ಲಪ್ಪ. ಈ ದೇಹವನ್ನು ಯಾವುದಕ್ಕಾಗಿ ಕೊಟ್ಟು ಕಳಿಸಿದಾನೆ ಭಗವಂತ ಅಂದ್ರೆ, ಸದಾ ಕಾಲ ಭಗವಂತನನ್ನ ಕುರಿತು ಧ್ಯಾನ ಮಾಡುವುದಕ್ಕಾಗಿ, ಪರೋಪಕಾರವನ್ನು ಮಾಡುವುದಕ್ಕಾಗಿ. ಈ ದೇಹದಿಂದ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಂತ ಸಂಪತ್ತನ್ನು ದಾಸೋಹಕ್ಕೆ ಬಳಸಿ ಗುರುಲಿಂಗ ಜಂಗಮರಣ ತೃಪ್ತಿ ಪಡಿಸಿದಾಗಲೇ ಈ ದೇಹ ಸಾರ್ಥಕತೆಯನ್ನು ಪಡ್ಕೊಳ್ತೈತಿ ಅಂತಾರ ಶರಣರು. ಹಾಗಾದ್ರೆ ನಾವು ಅವ್ರ ಮಾತು ಕೇಳುತ್ತೆ, ಇಲ್ಲಿ ಕೇಳೋದು ಎದ್ದು ಹೋಗಿ ಮತ್ತೆ ಸೀದಾ ಅಲ್ಲಿಗೆ ಹೋಗೋದು. ಈ ದೇಹಕ್ಕೆ ಏನು ಹಾಕ್ಬಾರ್ದು. ಇನ್ಮೇಲೆ
ಇನ್ನು ಹಾಕ್ತಾರೆ. ಅಂಥವುಗಳು ಏನಾದರೂ ಇದ್ರೆ ಅದನ್ನು ಬಿಟ್ಟು ಹಾಕಿ. ಅವನ ಒಬ್ಬ ಹಾಕಿದ್ದ ಗೊತ್ತಾಗ್ತಲ್ಲ. ಹಾಕಿದ ಮೇಲೆ ಮೊದಲೊಬ್ಬ 90 ಹೊಡೆದವ್ ಬಂದಿದ್ದ. ಒಂದು ಊರಾಗ ಲೈಟಿಂಗ್ ಕಂಬ ಹಾಕಕ್ ಒಂದು ಟೆಕ್ ತೋಡಿರ್ತಾರೆ, ಗೊತ್ತಾಗ್ತದೆ ಟೆಕ್. ಆ ಜೋಲಿ ಹೊಡ್ಕೊಂತ ಟೆಕ್ನ್ಯಾಗ ಬಂದು ಬಿದ್ದಿದ್ದ. ಹಿಂದ್ ಬರಾವ ಒಂದು ಬಾಟ್ಲ್ ಹೊಡ್ಕೊಂಡ್ ಬಂದಿದ್ದವ, ಒಂದು ಫುಲ್ ಬಾಟ್ಲ್. ಆ ಫುಲ್ ಬಾಟ್ಲ್ ಹೊಡ್ಕೊಂಡು ಬರಾವ ಜೋಲಿ ಹೊಡ್ಕೊಂತ ಬರ್ತಿರ್ಬೇಕಾದ್ರ ಆ ಟೆಕ್ನ್ಯಾಗ ಏನ್ ಬಿದ್ದಿದ್ನಲ್ಲ ಅವನು ನೋಡಿದಂತವ. ನೋಡಿ ಅನ್ನು ನಮ್ಮೂರಾಗ ಹಿರಿಯರಿಗೆ ಬುದ್ಧಿ ಇಲ್ಲ. ನಮ್ಮೂರಾಗ ಹಿರಿಯರಿಗೆ ಬುದ್ಧಿ ಇಲ್ಲ. ಯಾವನ್ನ ಮುಚ್ಚಾಕ ತಂದಾರ, ಅರ್ಧ ಮರ್ಧ ಮುಚ್ಚಾರ, ಮನೆಗೆ ಹೋಗ್ಯಾರ. ಅಂದ್ರೆ ಈ ಮಗ ಪೂರ್ತಿ ಮುಚ್ಚಿಬಿಡ. ಅರ್ಧ ಮರ್ಧ ಮುಚ್ಚಾರ, ಮನೆಗೆ ಹೋಗ್ಯಾರ ಅಂದ. ತಾನು ಹಂಗ ಬೈಕೊತ್ತ ಮನೆಗೆ ಹೋದ. ಮನೆಗೆ ಹೋಗಿ ಒಂದು ಗುತ್ಲಿ ಸಲ್ಕಿ ಬುಟ್ಟಿ ತಗೊಂಡು ಬಂದು ಇದೇನು ಮಕ್ಕೊಂಡಿತ್ತ, ಟೆಕ್ಕಿನಾಗ ಬಿದ್ದಿತ್ತ. ಅದ್ರ ಮೇಲೆ ಬುಟ್ಟಿ ಸಲ್ಕಿಲಿ ಮಣ್ಣು ಹಾಕೊಳ್ಳೋದು, ಬುಟ್ಟಿ ತಗೊಂಡು ಹುಣಸರು ಹೋದ್ ಮಾಡಕತ್ತಿದ್ದ. ಅವ ಮಕ್ಕೊಂಡವ. ನಾನು ಹೇಳ್ತೀನಿ, ನನಗ ಚಾಲ ಗೊತ್ತಾಕತ್ತ ನೋಡಿ ಅಂತ. ಏನ್ ವಿಚಿತ್ರ ನೋಡಿ. ಯಾವುದಕ್ಕಾಗಿ ದೇಹ ಬಂದಿದೆ ಅನ್ನೋದನ್ನ ಮರೆತು ಬಿಟ್ಟಿದೆ ಈ ಮನುಷ್ಯ. ಎಷ್ಟು ದಿನ ಬದುಕ್ತೀವಲ್ಲ ಅಷ್ಟು ದಿನ ನಾವು ಒಳ್ಳೆಯವರಾಗಿ ಬದುಕೋಣ. ಒಳ್ಳೆಯವರಾಗಿ 3 ದಿನ ಬದುಕ್ತೀಯೋ 6 ದಿನ ಬದುಕ್ತೀಯೋ ಗೊತ್ತಿಲ್ಲ. ಎಷ್ಟು ದಿನ ಬದುಕ್ತಿಯಲ್ಲ ಅಷ್ಟು ದಿನ ಒಳ್ಳೆಯವನಾಗಿ ಬದುಕಪ್ಪ. ಒಳ್ಳೆಯವನಾಗಿ ಬದುಕಿದಾಗ ಮಾತ್ರ ನಿನ್ನ ಜನ್ಮ ಸಾರ್ಥಕ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ತಮ್ಮ, ದ್ವೇಷವೆಂಬಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಒಳಿತು ಮಾಡು ಮನಸ್ಸ, ನೀ ಇರೋದು 3 ದಿವಸ. ಬಹಳ ದಿನ ಇರೋದಿಲ್ಲ. 3 ದಿನ ಇರ್ತೀವೋ 6 ದಿನ ಇರ್ತೀವೋ ಗೊತ್ತಿಲ್ಲ. 100 ವರ್ಷ ನೆರಳಾಗಿ ನಿಂತ ಮರ ಮನೆಗೆ ತೊಲೆಯಾಗುತ್ತೆ. ಒಂದು 100 ವರ್ಷ ಬೆಳೆದ ನೆರಳನ್ನು ಕೊಟ್ಟ ಬಳಿಕೂ ಸಹಿತ ಮರ ಒಂದು ಮನೆಗೆ ತೊಲೆಯಾಗುತ್ತೆ. ಅಂದ ಬಳಿಕ 100 ವರ್ಷ ಬದುಕುವಂತ ಈ ಮನುಷ್ಯ ಬದುಕಿದ ಬಳಿಕ ಒಂದಿಷ್ಟು ಪರಹಿತವನ್ನ, ಈ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನೀನು ಶರಣರ ಸಿದ್ಧಾಂತವನ್ನು ಅಳವಡಿಸಿಕೊಂಡಾಗ ಮಾತ್ರ 100 ವರ್ಷ ಬದುಕಿದ್ರ ನಿನಗೆ ಬೆಲೆ ಸಿಗುತ್ತದೆ. ಇಲ್ಲ ಅಂದ್ರೆ ಇಲ್ಲ. ಈ ದೇಹದೊಳಗೆ ಗಾಳಿ ಅನ್ನೋದಿರ್ತಲ್ಲ, ಅದು ಇರುವಾಗ ಎಲ್ಲರೂ ನನ್ನವರು ತನ್ನವರು ಬೆನ್ನ ಹತ್ತಿ ಬರ್ತಾರೆ. ಒಂದು ಈ ದೇಹದೊಳಗೆ ಗಾಳಿ ಇರಬೇಕು, ಮತ್ತೊಂದು ಮನೆಯೊಳಗ ರೊಕ್ಕ ಅನ್ನುವಂತ ಹಾಳಿ ಇರಬೇಕು. ಈ ಗಾಳಿ ಆ ಹಾಳಿ ಇತ್ತು ಅಂದ್ರೆ ಯಾರು ಬೇಕಾದ್ರೂ ಬಂದು, ಇವ್ರು ನಮ್ಮ ರಿಲೇಟಿವ್ ರೀ, ನಮ್ಮ ಸಂಬಂಧಿಕರಿ, ನಮ್ಮ ಬಂಧುರಿ, ನಮ್ಮ ಬಳಗರಿ. ಇದ್ರಾಗ ಗಾಳಿ ಹೋಯ್ತು, ಮನೆಯಾಗಿನ ರೊಕ್ಕ ಅನ್ನುವಂತ ಹಾಳಿ ಹೋಯ್ತು ಅಂದ್ರೆ ಮುಗಿತು ನೋಡ್ರಿ, ಯಾರು ಹತ್ರ ಬಂದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರ, ಜೀವವು ಹೋದ ಬಳಿಕ ಈ ದೇಹ ಮಣ್ಣು ಪಾಲು. ಯಾವುದ್ರ ಪಾಲು ಅನ್ನೋದು ಹೇಳ್ತದೆ ಈ ದೇಹ. ಜೀವ ಹೋದ ಬಳಿಕ ಈ ದೇಹ ಮಣ್ಣು ಪಾಲು ಅಥವಾ ಬೆಂಕಿ ಪಾಲು. ಒಂದು ವೇಳೆ ಬೆಂಕಿಯ ನಂತರ ಸುಟ್ಟ ಬಳಿಕ ಈ ದೇಹ ಅನ್ನುವಂಥದ್ದು ಹೋದ ಬಳಿಕ ಇದರೊಳಗೆ ಅಸ್ಥಿಗಳೇನಿರ್ತಾವ, ಆ ಅಸ್ಥಿಗಳು ಗಂಗೆಯ ಪಾಲು, ದೇಹ ಮಣ್ಣು ಪಾಲು.
ಅಪ್ಪಿ ತಪ್ಪಿ ಸುಟ್ರ ಉಳಿಯುವಂತ ಎಲುಬುಗಳು ಅಸ್ಥಿಗಳೆಲ್ಲವೂ ಗಂಗೆಯಪ್ಪ. ಈ ದೇಹಕ್ಕೆ ತೊಡಿಸಿದ ಬಟ್ಟೆಗಳು ಅವೆಲ್ಲವೂ ಅಗಸನ ಪಾಲು. ಈ ದೇಹದಿಂದ ದುಡಿದು ಗಳಿಸಿರುವಂತ ಸಂಪತ್ತೇನೈತಲ್ಲ ಅದು ಎಲ್ಲದು ಮುಂದೆ ಕುಳಿತು ಅಳುವವರ ಪಾಲು. ಹಾಗಾದ್ರೆ ನಿನ್ನ ಪಾಲು ಯಾವುದು? ಯಾವುದು ನಿನ್ನ ಪಾಲು? ಎಲ್ಲವೂ ಬೇರೆಯವರ ಪಾಲಾಗ್ತದೆ. ಸಂಪತ್ತು ಬೇರೆಯವರ ಪಾಲು, ಈ ದೇಹ ಮಣ್ಣ ಪಾಲು, ಈ ಅಸ್ಥಿ ಗಂಗೆಯ ಪಾಲು, ಈ ದೊಡ್ಡ ಬಟ್ಟೆ ಕಿಮ್ಮತ್ತಿನ ಬಟ್ಟೆಗಳೆಲ್ಲವೂ ಸಹಿತ ಅಗಸನ ಪಾಲು. ಹಾಗಾದ್ರೆ ನಿನ್ನ ಪಾಲು ಯಾವುದಪ್ಪ? ನನ್ನ ಪಾಲು ಯಾವುದು ಅಂದ್ರೆ ತಿಳ್ಕೊಳ್ಬೇಕು. ಜೀವಂತ ಇರುವಾಗ ಎಷ್ಟು ಧರ್ಮವಂತನಾಗಿ ಆಚಾರವಂತನಾಗಿ ಪರಹಿತವನ್ನು ಬಯಸಿ ಇನ್ನೊಬ್ಬರಿಗೆ ಒಳಿತನ್ನ ಮಾಡಿ ಶರಣ ಸಾಹಿತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಾಗ ಧರ್ಮವಂತನಾಗಿ ಸತ್ತ ಅನ್ನುವಂತ ಮಾತುಗಳೇನು ಬರ್ತಾವಲ್ಲ ಅವು ಮಾತ್ರ ನಿನ್ನ ಪಾಲಪ್ಪ. ಉಳಿದದ್ದು ಯಾವುದು ನಿನ್ನ ಪಾಲಲ್ಲೋ? ಯಾವುದು ನಿನ್ನ ಪಾಲ? ಹಂಗ ನಾವು ಒಳಿತನ್ನ ಮಾಡಿ ನಮ್ಮ ಪಾಲನ್ನ ನಾವು ಕಟ್ಕೊಂಡು ಹೋಗ್ಬೇಕು. ಅದಕ್ಕ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತ. ಶರೀರ ಅನ್ನೋದೇನೈತಲ್ಲ ಇದು ಬೇಕೇ ಬೇಕಂತ ಧರ್ಮ ಸಾಧನೆಗೆ ಶರೀರ ಬೇಕು. ಶರೀರ ಇರಲಿಲ್ಲ ಅಂದ್ರೆ ಯಾವ ಧರ್ಮ ಸಾಧನೆಯನ್ನು ಮಾಡಕ್ಕಾಗೋದಿಲ್ಲ. ಹಾಗಾಗಿ ಶರಣರು ಹೇಳ್ತಾರ ಈ ದೇಹವನ್ನು ಸ್ವಚ್ಛಂದವಾಗಿಟ್ಕೊಂಡು ಧರ್ಮ ಸಾಧನೆಯನ್ನು ಮಾಡಿದ್ರೆ ನಿನ್ನ ದೇಹವೇ ದೇವಾಲಯವಾಗ್ತದಪ್ಪ. ಆ ದೇವಾಲಯದೊಳಗೆ ಸದಾ ಶಿವ ಇರ್ತಾನಪ್ಪ. ಶಿವ ಯಾವಾಗ ನಿನ್ನ ದೇಹದೊಳಗೆ ಸದಾಕಾಲ ವಾಸವಾಗ್ತಾನೆ ಈ ಭೂಮಿಯ ಮೇಲೆ ನೀನೇ ಯೋಗ್ಯವಾದ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾನೆ. ಅದಕ್ಕೆ ನಮ್ಮ ದೇಹದೊಳಗ ಶಿವನನ್ನೇ, ನಮ್ಮ ದೇಹದೊಳಗೆ ದೇವರ ವಾಸವನ್ನಾಗಿ ಮಾಡಿ ದೇವರನ್ನ ವಾಸವನ್ನಾಗಿ ಮಾಡಿಕೊಳ್ಳೋಣ. ಅದಕ್ಕೆ ನಾವೆಲ್ಲರೂ ಶರಣರ ಸಿದ್ಧಾಂತದಂತೆ ಒಂದಿಷ್ಟು ನಾವು ಬದುಕುವಂತ ಪ್ರಯತ್ನವನ್ನು ಮಾಡಬೇಕು. ಕೇಳಿ ಬಿಟ್ಟು ಹೋಗೋದಲ್ಲ, ಈ ಕಡೆ ಕೇಳಿ ಈ ಕಡೆ ಬಿಡೋದಲ್ಲ. ಹೇಳ್ಯಾರಂದ್ರೆ ನಾಳಿಂದ ನಾವೇನು ಬದಲಾವಣೆ ಆಗ್ಬೇಕು. ಬದಲಾವಣೆ ಜಗದ ನಿಯಮ, ಬದಲಾಗ್ಬೇಕು. ಬಹಳ ಜನರು ಅಂತಾರ ಅಜ್ಜಾರ ಈ ಜಗತ್ತು ಬದಲಾಗೈತ್ರಿ, ಈ ಕಾಲ ಬದಲಾಗೈತಿ ಅಂತಾರ ಬಹಳ ಮಂದಿ. ಏನಾರ ಕೇಳಬೇಕಿಲ್ರಿ ಕಾಲ ಬದಲಾಗೈತ್ರಿ ಅಪ್ಪಳ ಅಂತ ಬಸಣ್ಣ. ಕಾಲ ಬದಲಾಗೈತೆ ಹೇಳ್ರಿ. ಸರಿಯಾದ ಸಮಯಕ್ಕೆ ಮಳೆ ಆಗುವಂತ ಸಂದರ್ಭಕ್ಕೆ ಮಳೆಗಾಲನ ಬರ್ತದ, ಚಳಿಗಾಲ ಅದು ಒಂದು ಕಾರಣ, ಅದರ ಸಮಯಕ್ಕೆ ಅದು ಚಳಿಗಾಲ ಬರ್ತದ. ಮತ್ತೆ ವ್ಯಾಕರಣದೊಳಗೆ ಏನಾದ್ರೂ ಕಾಲಗಳು ಬದಲಾಗಿವೇನು? ವರ್ತಮಾನ ಭೂತ ಭವಿಷ್ಯತ್ ಕಾಲ ಇವು ಹಂಗಾದಾವ. ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇವು ಹಂಗಾದಾವ. ಗಿಡ ಹಣ್ಣು ಕೊಡ್ತಾವ, ನದಿಗಳು ನೀರು ತುಂಬಿ ಹರ್ಕೊಂಡು ಹೋಗ್ತಾವ, ಮಳೆ ಅಕ್ಕದ, ಸೂರ್ಯ ಬೆಳಕು ಕೊಡ್ತಾನೆ. ಎಲ್ಲವೂ ಅದೇ ತರನಾಗೈತೆ. ಅಂದ್ರೆ ಕಾಲ ಇಲ್ಲಿ ಬದಲಾಗೈತ್ರಿ? ಕಾಲ ಬದಲಾಗಿಲ್ಲ. ಕಾಲದಲ್ಲಿ ಬದುಕುವ ಮಾನವನ ಮನಸ್ಸು ಬದಲಾಗಿದ್ದಕ್ಕಾಗಿ ನಾವು ಸುಮ್ಮನೆ ಕಾಲ ಬದಲಾಗಿತ್ತು ಅಂತ ಹೇಳ್ತೇವೆ. ಕಾಲ ಬದಲಾಗಿದೆ ಸಾಕು. ಒಂದು ಸಾರಿ ಭಗವಂತನ ಅಪ್ಪಣೆ ಆದ್ರೆ ಸಾಕು, ಎಲ್ಲವೂ ತನ್ನಿಂದ ತಾನೇ ನಡ್ಕೊಂತ ಹೋಗ್ತಾರೆ. ಹಾಗಾದ್ರೆ ಬದಲಾದಂತೆ ನಾವಲ್ಲ, ನಾವು ಬದಲ. ಮೊದಲಿದ್ದವರು ಈಗಿಲ್ಲ, ಈಗಿದ್ದವರು ಮುಂದಿರಕ್ಕಾಗುದಿಲ್ಲ. ಅದಕ್ಕೆ ಕಾಲದ ಮೇಲೆ ನೆಪ ಹಾಕಿ ನಾವು ಮಾಡುವ ಏನು ಕೆಲಸಗಳದಾವಲ್ಲ ಅವೆಲ್ಲವುಗಳನ್ನ ತಪ್ಪು ಮಾಡೋದ್ರಿಂದ ನಮ್ಗ ಸುಮ್ಮನೆ ಭಗವಂತನನ್ನು ಹೊರೆ ಮಾಡ್ತೇವೆ. ನಾವು ಮಾಡೋದೆಲ್ಲ ತಪ್ಪು, ನಾವೇ ಸುಮ್ಮನೆ ಭಗವಂತನ ಹೊರೆಯನ್ನು ಮಾಡ್ತೇವೆ. ಅದಕ್ಕದು ಆಗಬಾರ್ದು. ಅಂದ್ರೆ ಈ ದೇಹವನ್ನು ಶುದ್ಧವಾಗಿಟ್ಕೊಂಡು ದೇಹವನ್ನು ಶುದ್ಧ ಯಾವಾಗಿಟ್ಕೊಳ್ತೀವಿ ಅವಾಗ ಈ ದೇಹದಲ್ಲಿ ಭಗವಂತ ಇರ್ತಾನೆ ಅನ್ನುವಂತ ಮಾತನ್ನ ಶರಣರು ಹೇಳಿಕೊಂತ ಬರ್ತಾರೆ. ಅಂದ್ರೆ ಈ ದೇಹ ಒಂದು ಸಾರಿ ಉಸಿರಿನಿಂದ ನಿಂತಿತ್ತು ಅಂದ್ರೆ ಯಾವಾಗಲೂ ಇದಕ್ಕೆ ಬೆಲೆ ಇಲ್ಲ. ಇದು ಬೆಲೆಯನ್ನು ಯಾವಾಗ ಪಡ್ಕೊಳ್ತದೆ ಅಂದ್ರೆ ಈ ದೇಹದಲ್ಲಿ ಗಾಳಿ ಇದ್ದಾಗ ಮಾತ್ರ ಅನ್ನುವಂತ ಮಾತನ್ನ ಕಲ್ಯಾಣದ ಅಪ್ಪ ಬಸವಣ್ಣವರು ಹೇಳ್ಕೊಂತ ನಮ್ಗೆ ಬರ್ತಾರೆ. ಅಂದ್ರೆ ಜೀವ ಇರುವಾಗಲೇ, ಗಾಳಿ ಇರುವಾಗಲೇ ಒಂದಿಷ್ಟು ನಾವು ಒಳಿತು ಮಾಡೋಣ. ಒಳಿತು ಈ ನಿಮ್ಗೆಲ್ಲರಿಗೂ ಗೊತ್ತು, ಈಶ್ವರ ಅಂದ್ರೆ ಯಾರಪ್ಪ? ಈಶ್ವರ ಅಂದ್ರೆ ಯಾರು? ಯಾರು ನಿಮ್ಮೂರಾಗದಲ್ಲ?
ಈಶ್ವರ ಅಂದ್ರೆ ಯಾರು? ಶಿವ. ಹೌದಾ? ಶಿವ ಅಂದ್ರೆ ಯಾರು? ಯಾರು? ಬಸವ. ಬಸವ ಅಂದ್ರೆ ಶಿವ, ಶಿವ ಅಂದ್ರೆ ಬಸವ, ಬೇರೆ ಅಲ್ಲ. ಈಶ್ವರ ಆಯ್ತಲ್ಲ, ಅದು ಈಶ್ವರ ಅಲ್ಲ, ಈಶ್ವರ. ಈ ಸ್ವರ, ಈ ಸ್ವರ ಇದ್ರ ಅದು ಶಿವ. ಹೌದಾ? ಈ ಸ್ವರ ನಿಂತಿತ್ತಂದ್ರ ಅದು ಶವ. ಶಿವಕ್ಕ ಶವಕ್ಕ ವ್ಯತ್ಯಾಸ ಇಷ್ಟೇ, ಗಾಳಿ. ಅದಕ್ಕೆ ನಾ ಹೇಳೋದು, ಈ ದೇಹದಲ್ಲಿ ಗಾಳಿ ಇರುವಾಗ ಈ ದೇಹ ಈಶ್ವರವಾಗಿರ್ತದೆ. ಈ ದೇಹದಿಂದ ಗಾಳಿ ಹೊರ ಹೋಯಿತು ಅಂದ್ರೆ ಇದು ಶವ ಆಗ್ತದೆ. ಶಿವ ಶವ, ಶವ ಆದಾಗ ಏನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಈ ದೇಹದಲ್ಲಿರುವಂತ ಈ ಸ್ವರ ಇರುವರೆಗೂ ನಾವು ಒಳಿತು ಮಾಡೋಣ ಅನ್ನುವಂಥ ಸಿದ್ಧಾಂತವನ್ನ, ಒಳ್ಳೆಯ ವಿಚಾರಗಳನ್ನ ನಾಡಿನ ಸಂತ ಮಹಂತರು ನೀಡ್ಕೊಂತ ಬರ್ತಾರೆ. ಅದಕ್ಕೆ ನಾವು ಕೂಡ ಈ ಶರೀರವನ್ನ ಯಾವಾಗಲೂ ಹಾಳು ಮಾಡಿಕೊಳ್ಳಬಾರದು. ದಾಸರಂತಾರ, ಮಾನವ ಜನ್ಮ ಬಹುದೊಡ್ಡದಪ್ಪ, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಬರೀತಾರೆ. ಅದಕ್ಕೆ ಎಲ್ಲಾ ಜನ್ಮಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಜನ್ಮ ಅಂದ್ರೆ ಅದು ಮಾನವ ಜನ್ಮ. ಅದು ಮಾನವ ಜನ್ಮ ಸಾರ್ಥಕವಾಗಬೇಕಾದ್ರೆ ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನ, ಬಸವಾದಿ ಶಿವಶರಣರ ಜೀವನ ದರ್ಶನವನ್ನ ಮಾಡಿಕೊಂಡು ನಮ್ಮ ದೇಹವನ್ನ ನಾವು ಪಾವಿತ್ರತೆಯಿಂದ ಕೂಡಿಸಿಕೊಳ್ಳೋಣ, ಪವಿತ್ರ ಮಾಡಿಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ತಾವೆಲ್ಲರೂ ಪ್ರತಿನಿತ್ಯ ಶರಣರ ವಚನ ಸಾಹಿತ್ಯವನ್ನ, ಶರಣರ ಒಂದೊಂದು ವಚನಗಳನ್ನ ತಾವು ಓದಬೇಕು, ಮನೆಯೊಳಗ ಕೇಳ್ತಿರಬೇಕು. ಅದಕ್ಕೆ ನಾವು ಯಾವಾಗಲೂ ದೇಹ ಭಾವವನ್ನ ಬಿಡೋಣ, ದೇಹ ಭಾವವನ್ನ ಬಿಡೋಣ. ಗೊತ್ತಾದ್ರೆ ಈ ದೇಹದ ಭಾವ, ಯಾವಾಗಲೂ ದೇಹವನ್ನ ಸುಂದರವಾಗಿಟ್ಕೊಳ್ಬೇಕು ಅನ್ನುವಂಥ ದೇಹ ಭಾವವನ್ನ ಬಿಟ್ಟು ದೇವ ಭಾವವನ್ನ ಸೃಷ್ಟಿ ಮಾಡಿಕೊಂಡ್ರೆ ನಾವು ಕಲ್ಯಾಣ ಶರಣರಾಗಿ ಕಂಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. 12ನೇ ಶತಮಾನದ ಎಲ್ಲ ಶರಣರೂ ಸಹಿತ ದೇಹ ಭಾವವನ್ನ ಬಿಟ್ಟರು, ದೇವ ಭಾವವನ್ನ ಸೃಷ್ಟಿ ಮಾಡಿಕೊಂಡ್ರಲ್ಲ. ಹಾಗಾಗಿ ಅವರೆಲ್ಲರೂ ಪೂಜ್ಯಗೆ ಒಳಗಾದ್ರು. ಯಾರು ಪರಹಿತಕ್ಕಾಗಿ, ಪರಧರ್ಮಕ್ಕಾಗಿ ಅಲ್ಲ, ಪರಹಿತಕ್ಕಾಗಿ ಯಾರು ಇನ್ನೊಬ್ಬರಿಗೆ ಒಳಿತು ಮಾಡ್ತಾರ, ಯಾರು ಸದಾಕಾಲ ಆಚರಣೆಯಿಂದ ಇರ್ತಾರ, ಯಾರು ಲಿಂಗನಿಷ್ಠೆಯನ್ನ ಮಾಡ್ತಾರ, ಯಾರು ದಾಸೋಹದ ಪರಂಪರೆಯನ್ನ ಒಳಪಡಿಸಿಕೊಂಡಿರ್ತಾರ, ಅಂತವರೆಲ್ಲರೂ ಏನಾಗ್ತಾರಂದ್ರೆ ಸದಾ ಪೂಜ್ಯಗೆ ಒಳಗಾಗ್ತಾರೆ ಈ ನಾಡಿನೊಳಗ ಅನ್ನೋದನ್ನ ತಾವು ಮರಿಬಾರದು, ತಾವು ಮರಿಬಾರದು. ಪೂಜ್ಯಗೆ ಒಳಪಡೋದು ಈ ನಾಡಿನೊಳಗೆ ಏನು ಅಂದ್ರೆ ಒಂದು ಮಹಾತ್ಮ, ಮತ್ತೊಂದು ನೀರು, ಮತ್ತೊಂದು ಮರ. ಹೌದಾ? ಈ ಬನ್ನಿ ಗಿಡ ಅಂತ ಇರ್ತೈತಲ್ಲ, ನೀವು ಬನ್ನಿ ಹಬ್ಬ ಮಾಡ್ತೀರಿ. ಬನ್ನಿ ಹಬ್ಬ ಮಾಡುವಾಗ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡಿ ಬನ್ನಿ ಹರ್ಕೊಂಡು ಬರ್ತಿಲ್ಲ, ಅದು ಗಿಡ, ಅದನ್ನ ಪೂಜೆ ಮಾಡ್ತಿಲ್ಲ. ಯಾಕೆ? ಮರಗಳು ಯಾಕೆ ಪೂಜೆಗೆ ಒಳಗಾಗ್ತಾವಂದ್ರೆ ಆ ಮರಗಳು ಹಿತವನ್ನ ಬಯಸ್ತಾವ, ಹಿತವನ್ನ ಬಯಸ್ತಾವ. ನದಿಗಳು ಯಾಕೆ ಪೂಜೆಗೆ ಒಳಗಾಗ್ತಾವಂದ್ರೆ ಆ ನದಿಗಳು ಸಹಿತ ಹಿತವನ್ನ ಬಯಸ್ತಾವ. ಹಂಗ ಮಹಾತ್ಮರು ಯಾಕ ಪೂಜೆಗೆ ಒಳಗಾಗ್ತಾರೆ? ಯಾಕೆ ಅವ್ರನ್ನ ಗೌರವಿಸ್ತದೆ ಈ ಸಮಾಜ ಅಂದ್ರೆ ಮಹಾತ್ಮರು ಸದಾ ಕಾಲ ಇನ್ನೊಬ್ಬರಿಗೆ ಒಳಿತನ್ನೇ ಮಾಡ್ತಾರೆ. ಹಂಗ ಕಲ್ಯಾಣದ ಶರಣರೂ ಸಹಿತ ಜೀವ ಇರುವವರೆಗೂ ಸದಾ ಕಾಲ ಒಳಿತನ್ನ ಮಾಡಿ ಈ ನಾಡಿನಲ್ಲಿ ಎಲ್ಲಿಯವರೆಗೆ ಅವರ ಹೆಸರುಗಳು ಉಳಿತಾವಂದ್ರೆ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಸೂರ್ಯ ಚಂದ್ರರು ಇರ್ತಾರ ಅಲ್ಲಿವರೆಗೂ 12ನೇ ಶತಮಾನದ ಬಸವಣ್ಣವರನ್ನ ಮೊದಲು ಮಾಡಿಕೊಂಡು ಎಲ್ಲ ಶಿವಶರಣರ ಹೆಸರುಗಳು ಈ ಭೂಮಿ ಮೇಲೆ ಕಂಗೊಳಿಸ್ತವೆ ಅನ್ನೋದನ್ನ ತಾವೆಲ್ಲರೂ ನೆನಪಿಟ್ಕೊಂಡು ಅದರಂತೆ ನಾವು ಆಗಬೇಕಂದ್ರೆ, ನಾವು ಪೂಜೆಗೆ ಒಳಗಾಗಬೇಕು ಅಂದ್ರೆ ನಾವು ಪರಹಿತವನ್ನ ಮಾಡಿದಾಗ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಾಡಿನ ದಾರ್ಶನಿಕರು ಹೇಳ್ಕೊಂತ ಬರ್ತಾರೆ. ಅಂದ್ರೆ ನೀವು ಆ ಕೆಲಸವನ್ನ ಮಾಡಿ, ನೀವು ಇವತ್ತಿನಿಂದ ನಾಳೆಯಿಂದ ಒಂದಿಷ್ಟು ಒಳಿತಾದ ಕಾರ್ಯಗಳನ್ನ ಮಾಡ್ತಾ ನೀವು ನಿಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ, ಆ ಬಸವಣ್ಣನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಪ್ರವಚನದ ಸೇವೆಯನ್ನ ಬಸವಣ್ಣವರ ಪಾದಕ್ಕೆ ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಶಿಕ್ಷಕರು ನೆರವೇರಿಸಿಕೊಡ್ಬೇಕಾಗಿದೆ.